ನಮಸ್ಕಾರ, ಕನಸು ನ್ಯೂಸ್ಗೆ ಸ್ವಾಗತ. ಈಗ ಮುಖ್ಯಾಂಶಗಳು. ಗಂಗಾವತಿ ನಗರಸಭೆ ಅಧಿಕಾರಿಗಳು ನಗರದ ಅಭಿವೃದ್ಧಿ ಹೆಸರಿನಲ್ಲಿ ಸರ್ಕಾರದ ಹಣವನ್ನು ಲೂಟಿ ಹೊಡೆಯುತ್ತಿದ್ದಾರೆಂದು ಎಐಸಿಸಿಟಿಯು ಅಧ್ಯಕ್ಷ ವಿಜಯ್ ದೊರೆರಾಜು ಮಾಧ್ಯಮದ ಮೂಲಕ ತಿಳಿಸಿದ್ದಾರೆ. ಅಭಿವೃದ್ಧಿ ಹೆಸರಿನಲ್ಲಿ ಗಂಗಾವತಿ ಲೂಟಿ. ಗಂಗಾವತಿ ನಗರಸಭೆಯ ಅಧಿಕಾರಿಗಳು ನಗರದ ಅಭಿವೃದ್ಧಿ ಹೆಸರಿನಲ್ಲಿ ಸರ್ಕಾರದ ಹಣವನ್ನು ಲೂಟಿ ಹೊಡೆಯುತ್ತಿದ್ದಾರೆಂದು ವಿಜಯ್ ದೊರೆರಾಜು ಮಾಧ್ಯಮದ ಮೂಲಕ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಗಂಗಾವತಿ ನಗರದಲ್ಲಿನ ಅಂಗಡಿ ಮಾಲೀಕರು ಫುಟ್ಪಾತ್ ರಸ್ತೆ ಒತ್ತುವರಿ ಮಾಡಿಕೊಂಡಿರುವುದನ್ನು ತೆರವುಗೊಳಿಸುವ ನೆಪದಲ್ಲಿ ನಗರದಾದ್ಯಂತ ತಮ್ಮ ವ್ಯಾಪ್ತಿಯೊಳಗೆ ವ್ಯಾಪಾರ ಮಾಡಿಕೊಂಡು ತಮ್ಮ ಜೀವನ ನಡೆಸುತ್ತಿದ್ದ ಬೀದಿ ಬದಿಯ ವ್ಯಾಪಾರಿಗಳನ್ನು ಒಕ್ಕಲೆಬ್ಬಿಸುತ್ತಿರುವುದು ಅತ್ಯಂತ ಅಮಾನವೀಯ ಘಟನೆಯಾಗಿದೆ. ಕೂಡಲೇ ಬೀದಿ ಬದಿಯ ವ್ಯಾಪಾರಿಗಳ ಜೀವನ ಸಂರಕ್ಷಣೆಯ ಕಾಯ್ದೆ 2014 ನಗರದ ಬೀದಿ ಬದಿಯ ವ್ಯಾಪಾರಿಗಳನ್ನು ಅವರ ವ್ಯಾಪ್ತಿಯೊಳಗೆ ವ್ಯಾಪಾರ ಮಾಡಲು ಅನುಕೂಲ ಮಾಡಿಕೊಡಬೇಕು ಎಂದರು. ಅಖಿಲ ಭಾರತ ಪ್ರಗತಿಪರ ಮಹಿಳಾ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ನಿರ್ಮಲಾ ಬೆಂಗಳೂರು ಅವರು ಮಾತನಾಡಿ, ನಾವು ಸುಮಾರು ವರ್ಷಗಳಿಂದ ಸಂಘಟನೆ ಮಾಡಿಕೊಂಡು ಬಂದಿದ್ದೇವೆ. ನಗರದ ಹಲವಾರು ವಾರ್ಡ್ಗಳಿಗೆ ಭೇಟಿ ನೀಡಿದ್ದೇವೆ. ಅಲ್ಲಿನ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯಗಳು ಇಲ್ಲ. ಕನಿಷ್ಠ ಮಹಿಳೆಯರಿಗೆ ಸಾರ್ವಜನಿಕ ಶೌಚಾಲಯಗಳು ಕೂಡ ಇಲ್ಲ. ಸಾರ್ವಜನಿಕರು ಅವರ ಮೂಲಭೂತ ಸೌಲಭ್ಯಗಳಿಗಾಗಿ ಹೋರಾಟಗಳನ್ನೇ ನಡೆಸಬೇಕು ಎಂದರೆ ಇಲ್ಲಿ ಅಧಿಕಾರಿಗಳ ಕೆಲಸ ಏನು? ಸಾರ್ವಜನಿಕರ ಹಣದಲ್ಲಿ ವೇತನ ಪಡೆಯುವ ಅಧಿಕಾರಿಗಳೇ ಸಾರ್ವಜನಿಕರ ಪರವಾಗಿ ಕೆಲಸ ಮಾಡಲೇಬೇಕು ಎಂದರು. ಸಿಐಟಿಯುನ ಜಿಲ್ಲಾ ಉಪಾಧ್ಯಕ್ಷ ಕೃಷ್ಣ ನಾಯಕ್ ಮಾತನಾಡಿ, ಬೀದಿ ಬದಿ ವ್ಯಾಪಾರಿಗಳನ್ನು ನಗರಸಭೆ ಅಧಿಕಾರಿಗಳು ಒಕ್ಕಲೆಬ್ಬಿಸುತ್ತಿರುವುದನ್ನು ವಿರೋಧಿಸಿ 1 ವಾರದ ಹಿಂದೆ ಹೋರಾಟ ನಡೆಸಲಾಗಿತ್ತು. ಅಂದು ಸಂಬಂಧಿಸಿದ ಅಧಿಕಾರಿಗಳು ಇನ್ನೂ 1 ವಾರದಲ್ಲಿ ಬೀದಿ ವ್ಯಾಪಾರಿಗಳ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಿಕೊಡುತ್ತೇವೆ ಎಂದು ತಿಳಿಸಿದ್ದರು. ಆದರೆ ಇದುವರೆಗೂ ಯಾವುದೇ ಪರಿಹಾರ ನೀಡಿರುವುದಿಲ್ಲ ಮತ್ತು ಈ ಸಮಸ್ಯೆ ಇಷ್ಟು ದೊಡ್ಡ ಮಟ್ಟದಲ್ಲಿದ್ದರೂ ಇಲ್ಲಿನ ಶಾಸಕರು ಇತ್ತ ಕಡೆ ಗಮನ ಹರಿಸದೇ ಇರುವುದು ಖಂಡನೀಯ. ಆದಷ್ಟು ಬೇಗ ಈ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ನೀಡಬೇಕು ಎಂದರು. ಸಿಐಟಿ ಮತ್ತು ಕೂಡಲೇ ನಮ್ಮ ವ್ಯಾಪಾರ ಮಾಡಲು ಅನುಕೂಲ ಮಾಡಿಕೊಡಬೇಕು ಎಂದರು. ಈ ಸಂದರ್ಭದಲ್ಲಿ ಎಸ್ಎಫ್ಐ ಜಿಲ್ಲಾಧ್ಯಕ್ಷರಾದ ಶಿವಕುಮಾರ್, ಎಐಪಿಡಬ್ಲ್ಯೂಎನ ತಾಲೂಕಾ ಅಧ್ಯಕ್ಷರಾದ ರೇಣುಕಮ್ಮ, ಸದಸ್ಯರಾದ ದೇವಮ್ಮ, ಬೀದಿ ವ್ಯಾಪಾರಿಗಳಾದ ಶಮೀರ್, ಸೈಯದ್, ಬುರಾನುದ್ದೀನ್, ಶಫಿ ಇತರರು ಇದ್ದರು. ಲಾಲ್ಸಲಾಂ ಮತ್ತು ಜೈ ಭೀಮ್. ಸ್ನೇಹಿತರೆ, ಇಲ್ಲಿ ಬಂದಿರತಕ್ಕಂಥ ನಮ್ಮ ಜಿಲ್ಲಾ ಸಮಿತಿ ಸದಸ್ಯರು ಮತ್ತು CPM ಸದಸ್ಯರು ಬಂದಿದ್ದಾರೆ. ಮುಖ್ಯ ವಿಷಯ ಏನಂದರೆ, ನಮ್ಮ ಗಂಗಾವತಿಯಲ್ಲಿ ನಡ್ತಕ್ಕಂಥ ಅವ್ಯವಹಾರಗಳು 4-5 ವರ್ಷದಿಂದ ಅವ್ಯಾಹತವಾಗಿ ನಡೆದಿದೆ. ಈಗ ಬೀದಿ ವ್ಯಾಪಾರಿಗಳ ಒತ್ತುವರಿ ನೆಪದಲ್ಲಿ ಬೀದಿ ವ್ಯಾಪಾರಿಗಳನ್ನೆಲ್ಲ ಒಕ್ಕಲೆಬ್ಬಿಸಿ ಅವರಿಗೆ ಜೀವನೋಪಾಯಕ್ಕೆ ಇರತಕ್ಕಂಥ ಒಂದು ಇದನ್ನು ಕಸ್ಕೊಂಡ್ಬಿಟ್ಟಿದ್ದಾರೆ. ಅವರು ನಗರಸಭೆಯವರು ಕೋರ್ಟ್ ಆರ್ಡ್ರ್ ಅಂತ ಹೇಳ್ತಾರೆ. ಕೋರ್ಟ್ ಆರ್ಡ್ರ್ ಎಲ್ಲಿದೆ ಗೊತ್ತಿಲ್ಲ, ನಮಗೆ ಏನಂತ ಹೇಳಿಲ್ಲ. ಆಮೇಲೆ ನಮಗೆ ನೀಲಿ ನಕ್ಷೆ ಗಂಗಾವತಿ ನೀಲಿ ಪ್ರಿಂಟ್ ಏನಾಗೈತೆ ಅದನ್ನು ಬಿಡುಗಡೆ ಮಾಡಬೇಕಿತ್ತು. ಅವರು ಇನ್ನವರೆಗೂ ಮಾಡಲಿಲ್ಲ. ನಾವು ಸಮೇತ ಜಂಟಿಯಾಗಿ ನಾವು ಮತ್ತು ದಲಿತ ಸಮಿತಿ ಮತ್ತು ಆಮೇಲೆ CIT ಅವರು ಸೇರಿ ಮೊನ್ನೆ 1 ವಾರದ ಹಿಂದ್ಗಡೆ ನಾವು ಧರಣಿ ಮಾಡಿ ಮತ್ತು ಆಮೇಲೆ ಪ್ರತಿಭಟಿಸಿ ಅದರ ಮುಖಾಂತರ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಮೇಲ್ ನಗರಸಭೆಯವರಿಗೆ ಮತ್ತು ಆಮೇಲೆ ಜಿಲ್ಲಾಧಿಕಾರಿಗಳಿಗೆ ಕೆಲಸ ಮಾಡಿದ್ವಿ. ಆ ಕೆಲಸ ಮಾಡಿದ್ವಿ. ಅವ್ರು ಹೇಳಿದ್ರು, 1 8 ದಿನದೊಳಗಡೆ ಕರೆಸಿ ನಾವು ನಿಮ್ಮನ್ನು ಒಂದು ಹಂತಕ್ಕೆ ನಿಮ್ಮ ಹತ್ರ ಮಾತಾಡಿ ಏನು ಮಾಡ್ಬೇಕಂದ್ರೆ ನಾವು ಒಂದು ಮುಂದೆ ಇಡ್ತೀವಿ ಅಂತ ಹೇಳಿದ್ರು. ಅದು ಇನ್ನೂವರೆಗೆ ಯಾವುದೂ ಆಗಿಲ್ಲ. ಆಮೇಲೆ ಈಗ ಆಲ್ರೆಡಿ ಈಗ ನಮ್ಮ ಗಂಗಾವತಿ ಇದರಲ್ಲಿ ಬೀದಿ ವ್ಯಾಪಾರ ಶುರು ಮಾಡಿ 1 ತಿಂಗಳ ಹತ್ರ ಆಯಿತು. ಹತ್ರ 1 ತಿಂಗಳ ನಿಂತಿದ್ದಾರೆ. ಈಗ ಅವ್ರ ಜೀವನೋಪಾಯ ಭಾಳ ಕಷ್ಟ ಆಗಿದೆ. ಜೀವನೋಪಾಯ ನಮಗೆ ನಿನ್ನೆ ಬಸ್ ಸ್ಟ್ಯಾಂಡ್ ಕೆಲವು ಕಾರ್ಮಿಕರು ಬೀದಿ ವ್ಯಾಪಾರಿಗಳನ್ನು ಆದ್ರೆ ಹೋಗ್ತಾರೆ, ನಮ್ಮಲ್ಲಿ ಹಿಂಗಾಗಿದೆ ಅಂತ ಹೇಳಿದ್ರು. ಆಯ್ತಮ್ಮ, ನಾವು ಸ್ವಲ್ಪ ಮಾತಾಡೋಣ ಅಂತ ಹೇಳಿದ್ವಿ. ಈಗ ನಗರಸಭೆಯವರು ಪೌರಾಯುಕ್ತರು ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು. ಅಲ್ಲಿ ನಮಗೆ ಎಲ್ಲರಿಗೆ ಮಾರ್ಕೆಟ್ಗೆ ಹೋಗಂತೇಳಿ ಮತ್ತೆ ಒಂದು ನಿನ್ನೆ ವಾಯ್ಸ್ ಮೆಸೇಜ್ ಮತ್ತು ಆಮೇಲೆ ಅವರು ಸಿಬ್ಬಂದಿಗಳಿಗೆ ಅವರು ತಾಕೀತು ಮಾಡಿದ್ದಾರೆ. ಆ ವಿಷಯವನ್ನ ಅಲ್ಲದೆ ಈಗ ರಸ್ತೆ ಅಗಲೀಕರಣ ಆಗಲಾರ್ದೆ ಈ ಅಲ್ಲಿ ನಮ್ಮ ಹಳೆ ಬಸ್ ಸ್ಟ್ಯಾಂಡ್ ದಾರಿ ಅದನ್ನು ಅದೇ ಥರನೇ ಹಳೆ ಇದನ್ನೇ ಓಪನ್ ಮಾಡಿ ಅಲ್ಲೆಲ್ಲೇ ತೆಗೆದೋಡಿ ಅಲ್ಲೆಲ್ಲೇ ಬೀದಿ ದೀಪಗಳು ಹಾಕಂತ ಕೆಲಸ ಮಾಡ್ತಾರೆ. ಅರ್ಥ ಆಗ್ತಾ ಇಲ್ಲ. ಇದು ನೀವು ಯಾವ ಲೆಕ್ಕಕ್ಕೆ ಇದು ಮಾಡ್ತಿದ್ದೀರಿ? ಬಿಲ್ ಎತ್ಕೊಂಡು ತಿನ್ನೋದಕ್ಕೆ ಇದು ಕೆಲಸ ಮಾಡಿರಿ. ಇದ್ಲಿಗೆ 4 ವರ್ಷದಿಂದ ನಡೀತಾ ಇರೋದು ನಮ್ಮ ಗಂಗಾವತಿಯಲ್ಲಿ ಲೂಟಿ.
ಅಮೃತ್ ಸಿಟಿ ಯೋಜನೆ ಅಂತೇಳಿ ತಂದಿದ್ಮೇಲೆ ಅದು ಎಷ್ಟು ಜನಕ್ಕೆ ಉಪಯೋಗ ಆಗಿದೆ, ಎಷ್ಟು ಜನ ಎಷ್ಟು ಅಮೌಂಟ್ ಖರ್ಚು ಮಾಡಿದಿರ, ಅದೆಲ್ಲ ನೀವು ಜನರ ಮುಂದೆ ಇಡಬೇಕಾಗ್ತದೆ. ಮುಂದಿನ ದಿನ ಅದಕ್ಕೊಂದು ಹೋರಾಟಗಳು ಮಾಡ್ತೀವಿ. ಈ ನಂತರದಲ್ಲಿ ದಿನದಲ್ಲಿ ನಮ್ಮನ್ನ ಬೀದಿ ವ್ಯಾಪಾರಿಗಳನ್ನ ಒಕ್ಕಲಿಸೋದು ಮಾತ್ರ ನಮ್ಮ ಕೈಲಿ ಸಹಿಸಕ್ಕಾಗ್ತಾ ಇಲ್ಲ. ಯಾಕಂದ್ರೆ ಅವರು ದಿನಗೂಲಿ ಮಾಡ್ಕೊಂಡು ಬದುಕೋ ಬದಲು ಈ ಕೊರೋನಾ ಬಂದ್ಮೇಲೆ ಸುಮಾರು ಜನ ಮೊದಲು 7,000 ಇದ್ರು, ಈಗ ಕೊರೋನಾ ಬಂದ್ಮೇಲೆ 3,000 ಅದು ಡಬಲ್ ಆಯ್ತು. ಇವರು 2014ರ ಕಾಯ್ದೆನ ಗಾಳಿಗೆ ತೂರಿ ಪೌರಾಯುಕ್ತರು ಏಕಾಏಕ ತಾವು ಏನು ಡಿಕ್ಟೇಟರ್ಶಿಪ್ ಅಂತಾರಲ್ಲ ಆ ತರ ಒಂದು ಕಾನೂನು ತಗೊಂಡು ತಮ್ಮಷ್ಟಕ್ಕೆ ತಾವೇ ಯಾರಿಗೆ ಹೇಳಂಗಿಲ್ಲ ಏನಿಲ್ಲ ಸಮಿತಿ ಕರಿಬೇಕಿತ್ತು. ಅವರು ಇವ್ರಿಗೆ ಒಂದು 30 ದಿನ ಮುಂಚೆ ನೋಟಿಸ್ ಕೊಡ್ಬೇಕು. ಅವು ಕಾನೂನು ಪ್ರಕಾರ ನೋಟಿಸ್ ಕೊಟ್ಟಿಲ್ಲ, ಆಮೇಲೆ ಅವ್ರು ಗುರುತಿಸಿಲ್ಲ ಯಾರಂತ, ಹಿಂಗೆ ಒಕ್ಕಲಿಸ್ಬಿಟ್ರು. ಅವರು ಸುಮಾರು ಜನ ಅವ್ರದ್ದು ಜೀವನಗಳು ಡೋಲಾಯಮಾನ ಐತೆ. ಅವರು ಸೋಮವಾರ ಭಾನುವಾರಗಳು ನಿಮ್ಗೆ ಗೊತ್ತಿದೆ, ನಿಮ್ಗೆ ಮಂಜುನಾಥ್ ಗ್ರೂಪು ಅವೆಲ್ಲ ತುಂಬ ಸಂಕಷ್ಟಗಿದ್ದಾರೆ. ಆಮೇಲೆ ಬಂದ್ಬಿಟ್ಟು ನಾನು ಆ ವಿಷಯ ಈಗ ನಮ್ಮ ಬಾಬಾನ ಕಮೆಂಟ್ ಮಾತಾಡ್ತಾರೆ. ನನಗೆ ಇರೋದು ಗಂಗಾವತಿಯಲ್ಲಿ ಇರತಕ್ಕ ಪಾರ್ಕ್ಗಳು, ಅವು ಎಲ್ಲಿದೋ ಗೊತ್ತಿಲ್ಲ ನಮಗೆ. ನಾವು ಅದ್ರ ಬಗ್ಗೆ ನಾವು ಸುಮಾರು ಕಡೆ ದೂರು ಸಲ್ಲಿಸಿದ್ವಿ. ಒಂದು 4-5 ದಾಖಲೆಗಳು ಸಮೇತ ನಿಮ್ಮನ್ನು ನಾನು ತೋರಿಸಲು ಇಷ್ಟಪಡ್ತೀನಿ. ಇದು ಜಿಲ್ಲಾಧಿಕಾರಿಗಳು ಗಮನಿಸಿದ್ದೀನಿ. ಜಿಲ್ಲಾಧಿಕಾರಿಗಳಿಂದ ಮತ್ತೆ DMA ಕಡೆದ ಆದೇಶ ಆಗಿದೆ. ಅದಕ್ಕೆ ಸಮೇತ ಜಿಲ್ಲಾಧಿಕಾರಿಗಳು ಯಾಕೋ ಹೋರಾಟ ಮಾಡ್ಕೊಂಡು ನೀರಿನ ಲಕ್ಷ್ಯ ಕೇಳಿದಂತಾರೆ. ನಗರಸಭೆದವರು ನೀರಿನ ಲಕ್ಷ್ಯ ಕೊಡಕ್ಕೆ ಯಾಕೆ ಹಿಂದೆ ಹೇಳ್ತಾರೆ? ಅದು ಅವ್ರಿಗೆ ಕೇಳ್ಬೇಕು ಸರ್. ಅವ್ರು ಏನಂದ್ರು ಕೋರ್ಟ್ ಆದೇಶ ಅಂತ ಹೇಳಿದ್ದಾರೆ. ಕೋರ್ಟ್ ಆದೇಶ ಹೆಂಗಿದೆ, ನಮ್ಗೆ ಯಾವುದೋ ಒಂದು ವಾಟ್ಸಪ್ನಲ್ಲಿ ನಿಮ್ಮಂಥವ್ರು ಹಾಕ್ದಂಗೆ ಒಂದು ಪಟ್ಟಿ ಕೊಟ್ಟಿದ್ದಾರೆ. ಏನದು, ಒಂದು ರೋಡ್ ಸೆಂಟ್ರಲ್ಲಿದ್ದ 30 ಮೀಟರ್ ಅಂತ, 30 ಮೀಟರ್. ಈಗ ಅದು 30 ಮೀಟರ್ ಅಂತ ಮೀಟ್ರ ಫೀಟಾ ಅದು ಗೊತ್ತಿಲ್ಲ. ಈಗ ಸುಪ್ರೀಂ ಕೋರ್ಟ್ ಎಲ್ಲ ಕಡೆ ಹೇಳಿದೆ, ಬೀದಿ ವ್ಯಾಪಾರಿಗಳು ರಸ್ತೆ ಬದಿ ಮೇಲೆ ಇರಬಾರ್ದು, ಗದ್ದೆ ಅಂಗಡಿಗಳು ಇರಬಾರ್ದು. ಸುಪ್ರೀಂ ಕೋರ್ಟ್ ಆದೇಶನೇ ಇದೆ ಇರುತ್ತೆ. ಬಹುತೇಕ ಜಿಲ್ಲೆಗಳಲ್ಲಿ ರಾಜ್ಯಗಳಲ್ಲಿ ಎಲ್ಲ ಕೆಲವು ಕಾರ್ಯ ನಡೆಯಕತ್ತೆ. ಅದ್ರಾಗ ನಮ್ಮ ಗಂಗಾವತಿಯಲ್ಲಿ ನಗರಸಭೆದವ್ರು ಮಾಡಿರ್ಬೋದು ಅಂತ. ಅದು ನಿಜ, ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ. ಆ ಮಾತಿಗೆ ನಮ್ಗೇನಿದಿಲ್ಲ. ಆದ್ರೆ ಅವ್ರನ್ನ ಗುರುತಿಸ್ಬೇಕಲ್ಲ ನೀವು. ಅವ್ರು 50 ವರ್ಷದಿಂದ ಅಲ್ಲಿ ಇದಾರೆ. ಅಲ್ಲಿ ಈಗ ಅವ್ರು ಈ ಗಾಂಧಿ ಚೌಕ್ನಲ್ಲಿ ಏನ್ ತೊಂದರೆ ಆಗಿತ್ತು ಅಲ್ಲಿ ಸರ್, ದಯಮಾಡಿ ನೀವು ಹೋಗಿ ನೋಡ್ರಿ ಪತ್ರಕರ್ತರು. ಅಲ್ಲಿ ಅಲ್ಲಿ ವ್ಯಾಪಾರ ಮಾಡ್ಕೊಂತೀನಂತ ವ್ಯವಸ್ಥೆ ಇದೆಯಾ? ಕಾಯ್ದೆ ಸ್ಪಷ್ಟವಾಗಿ ಹೇಳ್ತದೆ, ನೀವು ಇಲ್ಲಿ 100 ರೂಪಾಯಿ ಇವತ್ತು ವ್ಯಾಪಾರ ಆಗಿದ್ರೆ ಅಲ್ಲಿ 120 ರೂಪಾಯಿ ಆಗ್ಬೇಕಂತ ಜಾಗ ಶಿಫ್ಟ್ ಮಾಡ್ಬೇಕಂತ ಐತಿ ಕಾಯ್ದೆ. 2014 ಕಾಯ್ದೆ ಇದೆಯಲ್ಲ, ಅದು ಸ್ಪಷ್ಟವಾಗಿ ಹೇಳ್ತದೆ ನಿಮ್ಗೆ. ನೀವು ಅಂತೆಲ್ಲ ಉಲ್ಲಂಘನೆ ಮಾಡಿದ್ರಿ. ಆಮೇಲೆ ನಮ್ಗೆ ಕರೆದಿಲ್ಲ, ಸಮಿತಿ ಮಾಡ್ಬೇಕು ನೀವು. ಸ್ಟ್ರೀಟ್ ವೆಂಡಿಂಗ್ ಕಮಿಟಿ ಅಂತ ಇರ್ತದೆ, ಬೀದಿ ವ್ಯಾಪಾರಿಗಳ ಸಂಘಟನೆ ಇರ್ತದೆ. ಅದು ಎಲೆಕ್ಷನ್ ಆಗ್ಬೇಕು, ಅವೇನು ಮಾಡ್ಲಾರ್ದ ಇವ್ರು ತಾತ್ಕಾಲಿಕ ಸ್ಟ್ರೀಟ್ ವೆಂಡಿಂಗ್ ಕಮಿಟಿ ಮಾಡ್ಕೊಂಡು ಇದು ಮಾಡಿದ್ದಾರೆ. ಇದು ಕಾನೂನು ಬಾಹಿರ ಅಂತ ನಂದು. ಈಗ ನಗರಸಭೆ ಪೂರೈಸಿದರೆ ಏಕ ನಿರ್ಣಯ ತಗೊಂಡು ಬೀದಿ ವ್ಯಾಪಾರಿಗಳು ಬೀದಿ ಪಾಲ್ ಮಾಡ್ತಾರೆ ಅಂತ ಹೇಳ್ತಾರೆ. ಸ್ಪಷ್ಟವಾಗಿ ನಿಮ್ಗೆ ಗೊತ್ತಾಗ್ತಿದಿಲ್ಲ ಗಂಗಾವತಿಯಲ್ಲಿ ಏನ್ ನಡೀತಿದೆ ಅಂತ ಹೇಳಿ. ಇಷ್ಟು ದಿನ ನಾವು ಗೌರವ ಕೊಟ್ಟಿವಿ ಅವ್ರು ಹೇಳಿದಕ್ಕೆ. ಅವ್ರು ಹೇಳಿದಕ್ಕಿಂತ ಮುಂಚೆ ನಮ್ಮ ಬೀದಿ ವ್ಯಾಪಾರಿಗಳು ತಾವೇ ಸ್ವತಃ ಅವ್ರಿಗೆ ಅನುಕೂಲ ಮಾಡಿಕೊಟ್ಟು 3 ದಿನ ಮುಂಚೆನೆ ಅವ್ರ ಅಂಗಡಿ ಬಂದ್ ಮಾಡಿದ್ದಾರೆ. ಅದಕ್ಕೆ ಬಾಬಣ್ಣ ಮತ್ತು ಗಾಂಧಿ ನಗರ ಜನನೇ ಸಾಕ್ಷಿ. ಈಗ ಅದಾಗಿದ ತಕ್ಷಣ ಏಕಾಏಕಿ ಈಗ ಮೇಲೆ ತಗಡುಗಳು ಜೇರಿ ಮುಖ ಪರಿಚಿದ್ರೆ ಅಷ್ಟೇ. ಅವರು ಏನು ಮಾಡ್ಲಿಲ್ಲ. ಫುಟ್ಪಾತ್ ಅಂದ್ರೆ ಸ್ವಾಮಿ, ಫುಟ್ಪಾತ್ ಎಲ್ಲಿದೆ ನಮ್ಮೂರಲ್ಲಿ? ಫುಟ್ಪಾತ್ ಇಟ್ಟಿರ್ಬೇಕು. ಫುಟ್ಪಾತ್ ನಮ್ಗೆ ಕಂಪಲ್ಸರಿ ಬೇಕು. ನೀವು ಸಾರ್ವಜನಿಕರಿಗೆ ಒಳ್ಳೆದು ಮಾಡಿದ್ರಲ್ಲ, ಸಂತೋಷ, ಸ್ವಾಗತ ಮಾಡ್ತೀವಿ. ಫುಟ್ಪಾತ್ ನೀವು ಈಗ ಎಲ್ಲಿದೆ ಫುಟ್ಪಾತ್ ತೋರಿಸ್ಕೊಡಿ. ತರು ಮಾಡಿರಲ್ಲ, ಯಾವ ಫುಟ್ಪಾತ್ ತೆಗ್ದ್ರಿ, ಎಷ್ಟು ತೆಗ್ದ್ರಿ, ಅದಕ್ಕೆ ಎಷ್ಟು ಖರ್ಚು ಮಾಡಿರಿ, ಇವೆಲ್ಲ ಬಿಲ್ ಎತ್ಕೊಂತೀನಿ ಅಂತ ವ್ಯವಸ್ಥೆ. ಸ್ಪಷ್ಟವಾಗಿ ಹೇಳ್ತೀನಿ. ಆಮೇಲೆ ಅದು ಬಿಲ್ಗಳಂದ್ರೆ ಸಣ್ಣ ಪಟ್ಟ ಅಲ್ಲ ಅದು. ನಮ್ಮ ಗಂಗಾವತಿ ಅಷ್ಟು ನಡೆದಷ್ಟು ಇಂದು ಯಾವಾಗಲೂ ನಡೆದಿಲ್ಲ. ಆಮೇಲೆ ಈ ಪೌರಾಯುಕ್ತರು ಬಂದ್ಮೇಲಂತೂ ವಿಪರೀತ. ಇದಲ್ಲ, ಸುಮಾರುಗಳಿದಾವೆ. ಆಟೋನಗರ ವಿಷಯ ಸಮೇತ ತಗೊಳ್ರಿ, ಅದ್ರಲ್ಲೇ ಸಮೇತ ಹಾಗೆ ಮಾಡಿದ್ದಾರೆ. ನಮ್ಗೆ ವಿಷಯ ಬಂತು, ಯಾವುದು ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಅಂದ್ರೆ ಪ್ರೂವ್ ಮಾಡಿದಾರೆ ಅಂತ ಹೇಳ್ತಾರೆ. ನಾನು ಜಿಲ್ಲಾಧಿಕಾರಿಗಳಿಗೆ ಅದ್ರ ಡಾಕ್ಯುಮೆಂಟ್ ಸಮೇತ ಕೊಟ್ಟಿದ್ದೀನಿ. ಜಿಲ್ಲಾಧಿಕಾರಿಗಳು ಅದಕ್ಕೇನು ಕೊಟ್ಟಿದ್ದಾರೆ ಇಲ್ಲ, ಅದು ಇವ್ರು ರಿಪ್ಲೈ ಅವ್ರಿಗೆ ಇದು ಆ ಏರಿಯಾಗೆ ಬರೋಂಗಿಲ್ಲ, ದುರ್ಗಾಪುರ ನಗರನ ಬರ್ಕೊಂಡು ಕೊಟ್ಟಿದ್ದಾರೆ.
ವಿರುಪಾಪುರ ನಗರ ನಿಮ್ಮ ಹತ್ರ ನಾನು ಕೊಟ್ಟಿರೋ ಇದೆಯಲ್ಲ ಫಾರ್ಮ್ 3 ಆ ನಂಬರ್ ಹೊಡೀರಿ ಸರ್. ಜಿಲ್ಲಾಧಿಕಾರಿಗಳೇ, ಯೋಜನಾ ನಿರ್ದೇಶಕರೇ, ಏನ್ ಮಾಡಕತ್ತೀರಿ ನೀವು? ಗಂಗಾವತಿ ಕೊಳ್ಳೆ ಹೊಡ್ಯಾಕತ್ತಾರೆ ಇಲ್ಲಿ ಕುಂತ್ಕೊಂಡು 4 ವರ್ಷದಿಂದ. ಅದ್ರಾಗಲ್ದ ಗ್ರೇಡ್ 1 ಗಂಗಾವತಿ ಕಮಿಷನರ್ ಅದಕ್ಕೆ ಅರ್ಹತೆ ಬೇಕಾದಕ್ಕ AS ಇರ್ಬೇಕು. ಇವ್ರು ಏನಿದಾರೆ ಅಂತ ನೀವು ಇಟ್ಟಿದ್ರಿ 4 ವರ್ಷದಿಂದ ಬೇಕಲ್ಲ. ದಾಖಲಾತಿಗಳು ತಮ್ಮ ಹತ್ರ ಇದಾವ? ಯಾವುದು ಪಾರ್ಕಿಂಗ್ ಬಗ್ಗೆ ದಾಖಲೆ ಒಂದು ಕೆಲವು ಇದೆ. ಆಮೇಲೆ ಒಂದು ಪಂಪನಗರದ ಒಂದಿದೆ, ಅದು ಅದನ್ನ ಫಾರ್ಮ್ 3 ಮಾಡಿಕೊಟ್ಟಿದ್ದಾರೆ. ಅದು CS ಐಟ್ ಅದಕ್ಕೂ ಒಂದು 20 ಲಕ್ಷ ಡಿಮ್ಯಾಂಡ್ ಅಂತ ಮಾಡಿ ತಗೊಂಡಿದ್ದಾರೆ ಅಂತ ನಾವು ಗಂಗಾವತಿಯಲ್ಲಿ ಇದು ಹೇಳಿದೆ. ನಾನು ಅದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೀನಿ. DM ಆದೇಶ ಆಗಿದೆ. ಇದಕ್ಕೆ ಜಿಲ್ಲಾಧಿಕಾರಿಗಳೇ ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂತಂದ್ರೆ ನಮ್ಗೆ ಅದು ಇದು ಮಾಡ್ರೆ ನಾವು ಮಾಡ್ತೀವಿ. DM ಲಿದ್ದ ಜಿಲ್ಲಾಧಿಕಾರಿ ನಾವು ಹೇಳಿದ್ರು, ಅವ್ರ ಮೇಲೆ ಗೌರವ ಇದೆ, ಅವ್ರು ಮಾಡ್ತೀನಿ ಅಂತಿದ್ದಾರೆ. ನಾನು ಮತ್ತೆ ಹೋಗ್ಲಿಲ್ಲ. ಅದು ಹೋಗ್ಬೇಕಾದ್ರೆ ನಂಗೆ ಆಕ್ಸಿಡೆಂಟ್ ಆಗಿದ್ದ ಕಾರಣ ನನಗೂ ಒಂದು 20 ಜನ ರೆಸ್ಟ್ ಮಾಡಿದೆ. ನಾವು ಹೋಗಿದ್ದು ಸಾಬ್ರಿಗೆ ಹೇಳಿದೆ, ಇಲ್ಲ ವಿಜಯ ನಾನು ಮಾಡ್ಬೇಕಿತ್ತು ಬರ್ದಾಕ್ತೀನಿ ಅಂತ ಹೇಳಿದ್ರು. ಮತ್ತೆ ಅವ್ರೇನು ಮಾಡಿದ್ರೆ ಗೊತ್ತಿಲ್ಲ. ಯೋಜನಾ ನಿರ್ದೇಶಕರು ಮಾತ್ರ ಫುಲ್ಲ ಭ್ರಷ್ಟ ಇದೆ. ಯೋಜನಾ ನಿರ್ದೇಶಕ ಉಡಾಫೆ ಉತ್ತರ ಕೊಡ್ತಾರೆ. ಜಿಲ್ಲಾಧಿಕಾರಿಗಳಿಗೆ ನಮ್ಮ ಮೇಲೆ ದೂರ ಇಲ್ಲ. ಯೋಜನಾ ನಿರ್ದೇಶಕ ಮಾತ್ರ ಅವರು ಮಾತ್ರ ನಗರಸಭೆಯವರು ಯೋಜನಾ ನಿರ್ದೇಶಕರು ಇಬ್ಬರು ಸೇರಿ ಗಂಗಾವತಿ ಲೂಟಿ ಕೆಲಸ ನಡೆದರೆ ನಾನು ಸರ್, ಕೊನೆಯದಾಗಿ ಬೀದಿ ವ್ಯಾಪಾರಿಗಳಿಗೆ ನಮ್ಮ ಸೀಟಿಂದ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭೇಟಿ ಮುಂದಿನ ವರದಿಯೊಂದಿಗೆ. ನೋಡ್ತಾ ಇರಿ ಕನಸು ನ್ಯೂಸ್ ಗಂಗಾವತಿ.